ಹಿಂದು ಬರಂಗಿಲ್ಲ ಹಿಂದು. ಧಾರವಾಡ ಸ್ಟಾಪ್ ಇರಲಿಲ್ಲ, ದಾವಣಗೆರೆ ಹುಬ್ಬಳ್ಳಿ ಡೈರೆಕ್ಟ್ ಮಿರದಿತ್ತು. ನಾವು ಅದನ್ನೀಗ ಅರವಿಂದ್ ಬೆಲ್ಲ ನನ್ನ ಜೊತೆ ಜಗಳ ತೆಗಿತಾರೆ ಅಂತೇಳಿ ಧಾರವಾಡ ಒಂದು ಸ್ಟಾಪ್ ಈಗ ಮಾಡಿಸಿದ್ದೀವಿ. ಧಾರವಾಡ ಸ್ಟಾಪ್ ಅದ ಈಗ. ಆಮೇಲೆ ಮೆಟ್ರೋ ಮಾರ್ಗವು ಸಹಿತ 248 ಕಿಲೋಮೀಟರ್ ಇದ್ದಿದ್ದ 1036 ಕಿಲೋಮೀಟ್ರನ್ನು ನಾವು ಮೆಟ್ರೋ ರೈಲ್ ನೆಟ್ವರ್ಕ್ ಈಗ ಮಾಡಿದ್ದೀವಿ. ಹೀಗಾಗಿ ಈ ಸ್ಟೇಷನ್ನು ಸಹಿತ ಇದರ ಒಂದು ಅಭಿವೃದ್ಧಿಗೆ ನಾವು ಫರ್ದರ್ ಇದೆಲ್ಲವೂ ಆಗಿದೆ. ಒಂದೊಂದು ಸತ್ಯ ಕೆಲವರಿಗೆ ಅನ್ನಿಸ್ತದೆ ಈಗೆಲ್ಲ ಚೆನ್ನಾಗಿದೆ ಅಂತ, ಆದರೆ ಇದನ್ನು ಟೋಟಲ್ ರೀಮಾಡೆಲಿಂಗಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ಎಲ್ಲ ಕಾಂಪ್ಲೆಕ್ಸು ಇತ್ಯಾದಿ ಎಲ್ಲ ಸಹಿತ ಒಂದು ಲೆಕ್ಕದವರೆಗೂ ವರ್ಲ್ಡ್ ಕ್ಲಾಸ್ ಮಾಡಿಸುವಂಥ ಪ್ರಯತ್ನವನ್ನು 400 ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ನಮ್ಮ ನೈಋತ್ಯ ರೈಲ್ವೆ ವಲಯ ಕಳಿಸಿದೆ. ನಾನು ಹೇಳಿದೆ ನಿಮಗೆ 7,748 ಕೋಟಿ ರೂಪಾಯಿ ಬಜೆಟ್ಟು ಇದೇ ವರ್ಷದ್ದದ ಅಂತ. ಇದಲ್ಲದ ಕರ್ನಾಟಕದಾಗ ನಮಗೆ 60,000 ಕೋಟಿ ರೂಪಾಯಿದು ಆನ್ಗೋಯಿಂಗ್ ವರ್ಕವನ್ನು ನಮಗೆ 60,000 crores. ಹಾಗಾಗಿ ಅಳ್ನಾವರ ರೈಲ್ವೆ ಸ್ಟೇಷನ್ನು ಕಂಪ್ಲೀಟ್ ಆಗಿದೆ. ಅದನ್ನು ನಾವು ಇಷ್ಟರಲ್ಲಿ ಉದ್ಘಾಟನೆಯನ್ನು ಮಾಡ್ತೀವಿ. ಕಲ್ಯಾಣ ಆರೋಗ್ಯ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತುತೆ. M. Ramesh, the visionary founder and the chairperson of Karabams Group, which includes his extraordinary journey. Shri Ramesh sir avara childhood friends inda iga ಗೌರವ. ಸೈಕಾಲಜಿ ಡಿಪಾರ್ಟ್ಮೆಂಟಿಂದ 4 ಜನ ಟೀಚರ್ಸ್ಗೆ ಅವರಿಗೆ ಎಕ್ಸ್ಪೋಜರ್ ಟ್ರೈನಿಂಗ್ ಕೊಟ್ಟಿದೆ. ಅಂದರೆ ಮಾನಸಿಕ ಸ್ವಾಸ್ಥ್ಯ ಖಿನ್ನತೆಗೆ ಒಳಗಾದಂಥವ್ರನ್ನ ಹೆಂಗೆ ಗುರುತಿಸ್ಬೇಕು ಅಂತೇಳಿ. ಅವ್ರು ಗುರುತಿಸಿದ್ರೆ ಅವರ ಸಂದರ್ಭದಲ್ಲಿ ಈಗ ನಿಮ್ಮ ಮನೆಯಲ್ಲೂ ಕೂಡ ಎಲ್ರಿಗೂ ಖಿನ್ನತೆ ಬರೋದಿಲ್ಲ ಅಂತಲ್ಲ, ಜಂಟಿ ಕುಟುಂಬಗಳಿದ್ದಾಗ ಅವ್ರನ್ನ ಹಾಗೆ ಖಿನ್ನತೆಗೆ ಸರಿಪಡಿಸುವಂಥ ಅವಕಾಶ ಇದೆ. ಈಗ ಕುಟುಂಬಗಳು ವಿಭಿನ್ನವಾಗಿ ಸ್ವತಂತ್ರವಾಗಿರೋದ್ರಿಂದ ಅಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಕ್ಷಣದಲ್ಲೇ ಕಂಡುಕೊಳ್ತಕ್ಕಂಥದ್ದು ಸಮಸ್ಯೆ ಆಗಿರುತ್ತೆ. ಅದರಿಂದ ಖಿನ್ನತೆಗೆ ಒಳಗಾದಂಥವರನ್ನು ಗುರುತಿಸೋದು, ಅವರಿಂದ ಸಾಧ್ಯ ಆದಷ್ಟು ಅವರಿಗೆ ಚಿಕಿತ್ಸೆಯನ್ನು ನೀಡ್ತಕ್ಕಂಥದ್ದು, ಸಮಾಧಾನವನ್ನು ನೀಡ್ತಕ್ಕಂಥದ್ದು. ನಗರೀಕರಣ ಆಗ್ತಾ ಇದೆ, ಪಾಶ್ಚಾತ್ಯ ದೇಶದ ಬೇರೆ ಬೇರೆ ಪ್ರಭಾವಗಳು ಬರ್ತಾ ಇದೆ. ಸೊ ಕೆಲವು ಸಂಗತಿಗಳಲ್ಲಿ ಅದನ್ನು ಅಂದರೆ ಇಂಥ ಬರುವಂಥ ಸಮಸ್ಯೆಗಳನ್ನು ಎದುರಿಸುವ ನಿಟ್ಟಿನಲ್ಲಿ ನಾವು ಕೆಲವು ಆಧುನಿಕ ಒಂದು ಮಾನಸಿಕ ಆರೋಗ್ಯಕ್ಕೆ ಯಾವ ರೀತಿಯನ್ನ ಪರಿಹಾರ ತರಬೇಕಂತ ಅಳವಡಿಸಿಕೊಂಡು ನಾವು ಮುಂದುವರಿಬೇಕಾಗಿರುವಂಥದ್ದು ಅತ್ಯವಶ್ಯ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೋರಾಟ ಮಾಡಿರ್ತಕ್ಕಂಥದ್ದು ಇವತ್ತು ತಮ್ಮೆಲ್ಲ ವಿಡಿಯೋಗಳ ಮೂಲಕ ಮತ್ತು ಈ ಪುಸ್ತಕದ ಮೂಲಕ ನಾವು ನೋಡ್ತಾ ಇರೋದು ಶ್ರೀ ರಮೇಶ್ ಅವರ ಜೀವನ. ನಮಗನ್ನಿಸ್ತಾ ಇತ್ತು, ಹೌದಲ್ವಾ, ನಮ್ಮನೆಯಲ್ಲೂ ಕೂಡ ತಂದೆ ತಾಯಿ ಸ್ನೇಹಿತರ ರೀತಿಯಲ್ಲಿ ಈ ಚಿಂತನ ಮಂಥನ ಮಾಡುವಂಥದ್ದು ಇರಬೇಕಾಗಿತ್ತು ಅಂತ ನಮ್ಮೆಲ್ರಿಗೂ ಅನ್ನಿಸ್ತಾ ಇರುತ್ತೆ. ಹಾಗೆ ವಿಶೇಷವಾಗಿ ಅಮ್ಮ ಕೂಡ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸ್ಕೋತಾ ಇರುವಂತ ರೀತಿ ನೋಡಿದಾಗ ಈ ಕಡಮಂಸ್ ಕುಟುಂಬ ಇದೆಯಲ್ಲ, ಇದು ಕೇವಲ ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ಇದು ಎಲ್ಲರ ಮನೆಗೂ ತಲುಪಿಸುವಂತ ಕೆಲಸವನ್ನ ಮಾಡಬೇಕಾದದ್ದು ರಮೇಶ್ ಅವರು. 0 ಅಂತ ಇರ್ಬೋದು ಅಥವಾ -0 ಅಂತ ಇರ್ಬೋದು. ಇವತ್ತು ಬಂದಿರೋದು ನಮ್ಮ ಒಂದು ಈ ಮಟ್ಟಕ್ಕೆ ನಮ್ಮ ಸೇವೆಯಿಂದ, ನಮ್ಮ ಇದರಿಂದ ಎಲ್ಲ ನಮ್ಮ ಕಂಪ್ಲೀಟ್ ನಮ್ಮ ಟೀಮೆಲ್ಲ ಹೆಚ್ಚು ಕಮ್ಮಿ ನಮಗೊಂದು 600-700 ಜನ ನಮ್ಮ ಕಡಬಮ್ಸ್ ಟೀಮಲ್ಲಿ ಇದ್ದಾರೆ. ಇವತ್ತು ಎಲ್ಲರ ಸಹಕಾರದಿಂದ ಎಲ್ಲ ಇದರಿಂದ ನಮಗೆ ಈ ಮಟ್ಟಕ್ಕೆ ತಂದಿರೋದು ಭಾಳ ಸಂತೋಷ ಆಗುತ್ತೆ. ಮುಂದೆ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ಇನ್ನೂ ಒಳ್ಳೆ ಕಾರ್ಯಗಳು ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳೋದಕ್ಕೆ